ಚಾಮುಂಡಿಯಲ್ಲಿ ಫೈಟ್ ಆಯ್ತು. ಈಗ ಉಸ್ತುವಾರಿ ಪಟಕ್ಕೆ ವಾರ್ ಶುರುವಾಗಿದೆ. ಒಂದ್ ಕಡೆ ಚಾಮುಂಡಿಯಲ್ಲಿ ಫೈಟ್ ಆಯ್ತು. ಈಗ ಉಸ್ತುವಾರಿ ಪಟ್ಟಕ್ಕಾಗಿ ವಾರ್ ಶುರುವಾಗಿದೆ. ಯಾವುದೇ ಕಾರಣಕ್ಕೂ ಜಿಟಿಡಿಗೆ ಮೈಸೂರು ಉಸ್ತುವಾರಿ ಕೊಡಬಾರದು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಬೇರೆ ಯಾರಿಗಾದ್ರೂ ಕೊಡಿ, ಆದ್ರೆ ಜಿಟಿಡಿಗೆ ಮಾತ್ರ ಕೊಡಲೇಬೇಡಿ ಅಂತ ಡಿಸಿಎಂ ಪರಮೇಶ್ವರ್ ಮೂಲಕ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಎಚ್ಡಿಕೆ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ನಿನ್ನೆ ಧರ್ಮಸ್ಥಳದ ಭೇಟಿಯ ಸಂದರ್ಭದಲ್ಲಿ ಪರಮೇಶ್ವರ್ ಮೂಲಕ ಸಂದೇಶವನ್ನ ರವಾನಿಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಅಂದ್ರೆ ಈಗ ಮೈಸೂರು ಉಸ್ತುವಾರಿಯನ್ನ ಜಿಟಿಡಿಗೆ ಕೊಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಜಿಟಿ ದೇವೇಗೌಡರ ವಿಷಯದಲ್ಲಿ ಮಾತ್ರ ಸಿದ್ದರಾಮಯ್ಯ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಾಮುಂಡೇಶ್ವರಿಯಲ್ಲಿ ಸೋಲಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಹೀಗೆ ಮಾಡ್ತಾ ಇದ್ದಾರಾ? ಮೈತ್ರಿ ಸರ್ಕಾರ ರಚನೆ ಆದ ಮೇಲೆ ಜಿಟಿಡಿ ಜೊತೆ ಮಾತೇ ಆಡಿಲ್ಲ ಸಿದ್ದರಾಮಯ್ಯ. ಕೊಟ್ಟ ಮಾತಿನಂತೆ ಎಚ್ಡಿಕೆ ಜಿಟಿಡಿಯನ್ನೇ ಉಸ್ತುವಾರಿ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಈಗ ಕಾಡುತ್ತೆ. ಸಿದ್ದರಾಮಯ್ಯ ಪಟ್ಟಿಗೆ ಮಣಿತಾರಾ ಸಿಎಂ ಕುಮಾರಸ್ವಾಮಿ? ಒಂದ್ ಕಡೆ ಜಿಟಿಡಿಗೆ ಹೇಳಿದ್ರು ಮೈಸೂರಿನ ಉಸ್ತುವಾರಿಯನ್ನ ಕೊಡ್ತೀನಿ ಅಂತ, ಇನ್ನೊಂದ್ ಕಡೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಕೊಡೋದು ಬೇಡ ಮೈಸೂರಿನ ಉಸ್ತುವಾರಿಯನ್ನ ಅಂತ ಹೇಳ್ತಾ ಇರೋದ್ರಿಂದ ಏನ್ ಮಾಡ್ತಾರೆ ಹಾಗಾದ್ರೆ ಕುಮಾರಸ್ವಾಮಿ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.